ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2026ರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಬರೀ ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ 5 ರು ಇದ್ದಾಗ 100 ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ. ಪ್ರತಿ ಚೆಂಡಿನ ಬೆಲೆ 15 ರು ಏರಿಕೆಯಾದಾಗ ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡು ಹಿಡಿಯಿರಿ ಎಂದಿಸಿಕೊಟ್ಟಣ. ಮೊದಲು ನಾವು ಈ ಸೂತ್ರವನ್ನು ಕಂಡುಕೊಳ್ಳೋಣ. ಡೇಟಾ Q ಡಿವೈಡ್ ಬೈ ಡೇಟಾ P ಇಂಟು P ಡಿವೈಡ್ ಬೈ Q ಆದ ಈ ಸೂತ್ರದಲ್ಲಿ ಅಂಕಿ ಅಂಶಗಳನ್ನು ಹಾಕೊಳ್ಳೋಣ. ಅದಕ್ಕೂ ಮೊದಲು ಇಲ್ಲಿ ಡೇಟಾ Q ಅಂತಾಗ ಡೇಟಾ Q ಅಲ್ಲಿ ನಾವು ಹಾಕ್ಬೇಕಪ್ಪ ಅಂತಂದ್ರೆ ಬದಲಾದ ಪೂರೈಕೆ ಪ್ರಮಾಣ. ಇಲ್ಲಿ ಬದಲಾದ ಪೂರೈಕೆ ಪ್ರಮಾಣ ಏನಾಗಪ್ಪ ಅಂತಂದ್ರೆ 1000 ಆಗ ಇಲ್ಲಿ 1000 ಹಚ್ಕೊಳ್ಳೋಣ. 1000ದಾಗ ಮೈನಸ್ ಮೊದಲ ಪ್ರಮಾಣ ಏನಾಗಪ್ಪ ಅಂದ್ರೆ 100 ಆಗ ಈ 100 ಕಳಿಬೇಕು. 1000ದಲ್ಲಿ 100 ಆದ್ರೆ 900 ಬರ್ತದ. ಆ ನಂತರ ಡೇಟಾ P ಯಲ್ಲಿ ಮೊದಲ ಬೆಲೆ ಎಷ್ಟಿತ್ತಪ್ಪ ಅಂತಂದ್ರೆ 5 ರೂಪಾಯಿ ಆಗ ಆ ನಂತರ 15 ರೂಪಾಯಿ ಏರಿಕೆ ಆಗ್ತದ. ಮೊದಲು 15 ರೂಪಾಯಿಯನ್ನು ಹಚ್ಕೊಳ್ಳೋಣ. ಆ ನಂತರ ಮೈನಸ್ 5 ಹಚ್ಕೊಳ್ಳೋಣ. ನನಗೆ 15ರಲ್ಲಿ 5 ಕಳೆದ್ರೆ 10 ಸಿಗ್ತದ. ಇದು ಡೇಟಾ P ಬದಲಾದ ಬದಲಾವಣೆ. 900 ಡೇಟಾ Q ಏನದಲ್ರಿ ಅದರ ಬೆಲೆ ಆಗ್ತದ. P ಅನ್ನೋದು ಏನಪ್ಪಾ ಅಂದ್ರೆ ಪ್ರಾರಂಭದ ಬೆಲೆ. ಮೊದಲು ಏನಿತ್ತಪ್ಪ ಪ್ರಾರಂಭದ ಬೆಲೆ ಅಂದ್ರೆ 5 ರೂಪಾಯಿ ಇತ್ತು. ಆ ನಂತರ ಈ Q ಏನಪ್ಪಾ ಅಂದ್ರೆ Q ಮೊದಲ ಪ್ರಮಾಣ ಎಷ್ಟಿತ್ತಪ್ಪ ಅಂದ್ರೆ 100 ಚೆಂಡುಗಳಿತ್ತು. ಅಂದ್ರೆ ಒಂದು ಉದ್ಯಮ ಘಟಕ 100 ಚೆಂಡುಗಳನ್ನ ಉತ್ಪಾದಿಸ್ತಿತ್ತು. ಇದು ಏನಪ್ಪಾ ಅಂದ್ರೆ ಮೊದಲು ಈ ಹಂತವನ್ನು ಪಾಲಿಸಿದ ನಂತರ ನಾವು ನಂತರ ಏನ್ ಮಾಡ್ಬೇಕಂದ್ರೆ ಸೂತ್ರದಲ್ಲಿ ಈ ಅಂಕಿ ಅಂಶಗಳನ್ನ ಹಾಕ್ಬೇಕು. ನೋಡ್ರಿ ಸೂತ್ರ ಏನಾದ್ರಿ ಡೇಟಾ Q ಡಿವೈಡ್ ಬೈ ಡೇಟಾ P ಇಂಟು P ಡಿವೈಡ್ ಬೈ Q ಆಗ ಇಲ್ಲಿ ಡೇಟಾ Q ಜಾಗದಲ್ಲಿ ಏನ್ ಹಚ್ಬೇಕಪ್ಪ ಅಂತಂದ್ರೆ 900 ಹಚ್ಚಬೇಕು. ಡಿವೈಡ್ ಬೈ ಡೇಟಾ P ಜಾಗದಲ್ಲಿ ಏನ್ ಹಚ್ಬೇಕಪ್ಪ ಅಂತಂದ್ರೆ 10 ಹಚ್ಚಬೇಕು. ಇಂಟು P ಬೆಲೆ ಎಷ್ಟಾದ್ರಿ P ಪ್ರಾರಂಭವಾದ ಬೆಲೆ 5 ಆಗ ಡಿವೈಡ್ ಬೈ Q ಎಷ್ಟಾದ್ರಿ 100 ಆಗ ಈ 100 ಹಚ್ಕೊಳ್ಬೇಕು. ಹಚ್ಕೊಂಡ ನಂತರ ನೋಡ್ರಿ ಈ 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು. 95ಲೆ 45 ಡಿವೈಡ್ ಬೈ 10 1ಲೆ 10. ಇದಾದ ನಂತರ 10 1ಲೆ 10 4ಲೆ 40. ಮತ್ತೆ ನಮ್ಗೆ 5 ಉಳಿತದ. 5 ಉಳಿದಾಗ ನಾವೇನ್ ಮಾಡ್ಬೇಕಂದ್ರೆ 0 ಹಚ್ಕೊಳ್ಬೇಕು. 0 ತಗೋಬೇಕಂದ್ರೆ 0 ಇಲ್ಲಿ ಹಚ್ಕೊಂಡ್ರೆ ಇಲ್ಲಿ ಒಂದು ಪಾಯಿಂಟ್ ಹಚ್ಬೇಕು. 10 1ಲೆ 10 5ಲೆ. ಹಾಗಾದ್ರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ 4.5 ಇದೆ. ಓಕೆ.